ಎಲ್ಲರೂ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಂತಹ ಬಿಗ್ ಬಾಸ್ ಸೀಸನ್ 12ರ ವಿಜೇತರಾಗಿ ಗಿಲ್ಲಿ ಹೊರಹೊಮ್ಮಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಈ ಹಿಂದೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಸ್ನೇಕ್ ಶಾಮ್ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಇತ್ತು. ಗಿಲ್ಲಿ ವಿಜೇತರಾಗಿದ್ದಾರೆ. ಗಿಲ್ಲಿ 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 ಎಲ್ಲೆಲ್ಲಿ ಹೋದ್ರು ಗಿಲ್ಲಿ 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 ಅಂತಾನೆ, ಎಲ್ಲೋದ್ರೂ ಗಿಲ್ಲಿನೇ. ಅಲ್ಲಿ ನೋಡಿದ್ರು ಕಟೌಟ್ ಗಿಲ್ಲಿ, ಇಲ್ಲಿ ನೋಡಿದ್ರು ಕಟೌಟ್ ಗಿಲ್ಲಿ. ಆದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಆ ಗಿಲ್ಲಿ ಗೆಲ್ಲಬೇಕಿತ್ತು, ಗೆದ್ದಿದ್ದಾನೆ. ಯಾಕೆಂದರೆ ಆ ಮನುಷ್ಯ ಯಾವ ಥರ ಅಂತ ನನಗೆ ಗೊತ್ತು. ಗಿಲ್ಲಿ ತುಂಬ ಸರಳ ವ್ಯಕ್ತಿ, ಕಾಮಿಡಿ ಮಾಡೋ ವ್ಯಕ್ತಿ. ಅವ್ರದ್ದು ಕೆಲವು ಸ್ಟೋರಿಗಳೆಲ್ಲ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಅವ್ರ ಅಪ್ಪ ಸತ್ತೋಗಿರ್ತಾರೆ, ಅವ್ರ ತಂಗಿ ಬರ್ತಾರೆ, ಅಕ್ಕ ಬರ್ತಾರೆ, ಅವ್ರಿಗೆ ಯಾವ್ಯಾವ ಥರ ಅಂದರೆ ಆ ಕಾಮಿಡಿ ಅವರೇ ಸ್ಕ್ರಿಪ್ಟ್ ರೈಟರು, ಎಲ್ಲ ಅವರೇ ಮಾಡೋದು. ಆ ವಾಕ್ ಚಾತುರ್ಯದಿಂದ ಗಿಲ್ಲಿನೇ ಮಾತ್ರ. ಯಾವತ್ತೂ ಹೇಳ್ತೀನಿ, ನಾವು ಫಸ್ಟು ಅಂದ್ಕೊಂಡಿದ್ವಿ ಗಿಲ್ಲಿನೇ ಗೆಲ್ಲಬೇಕು ಅಂತ. ಮಧ್ಯದಲ್ಲಿ ಕೆಲವರೆಲ್ಲ ಇರಿಟೇಷನ್ ಅಂತಿದ್ರು. ಬಿಗ್ ಬಾಸಲ್ಲಿ ಇರಿಟೇಷನ್ ಮಾಡಿದ್ರೇ ಬಿಗ್ ಬಾಸ್, ಅದು ಇರಿಟೇಷನ್ ಇಲ್ಲ. ಆದರೆ ಬಿಗ್ ಬಾಸ್ಗೆ ಹೋಗೋದೇ ಒಂದು ಅಚೀವ್ಮೆಂಟು. ಅಂಥದ್ರಲ್ಲಿ ಗಿಲ್ಲಿ ಬಿಗ್ ಬಾಸ್ ಗೆದ್ದಿದ್ದಾರೆ ಅಂದರೆ ದೊಡ್ಡ ಅಚೀವ್ಮೆಂಟು. ಗಿಲ್ಲಿ ಆಲ್ ದ ಬೆಸ್ಟ್, ಶುಭವಾಗಲಿ. ಸ್ನೇಕ್ ಶಾಮ್ ಕಡೆಯಿಂದ ಒಂದು ವಿಶಸ್ಸು, ಆಲ್ ದ ಬೆಸ್ಟ್ ಗಿಲ್ಲಿ. ಈಗ ಯಾಕಂದರೆ ಬಿಗ್ ಬಾಸಲ್ಲಿ ಇದ್ದಂಥ ಎಲ್ಲ ಸ್ಪರ್ಧಿಗಳು ಹೇಳ್ತಾ ಇರೋಂಥದ್ದು ಕೆಳಗಾಕಿ ಮಾತಾಡ್ತಾರೆ, ಅವ್ರನ್ನ ಎಲ್ಲರನ್ನೂ ಟೀಕಿಸ್ತಾರೆ, ಒಂದು ರೀತಿ ಅವಮಾನ ಮಾಡೋದು ಅಂತೇಳಿ. ಅದನ್ನ ಯಾಕೆ ನೀವು ಅವಮಾನ ಅನ್ಕೋತೀರಾ? ಕಾಮಿಡಿ ಅಂತ ಯಾಕೆ ಅನ್ಕೊಳ್ಳಲ್ಲ? ಕಾಮಿಡಿ ಅಂದ್ಕೊಳ್ಳಿ. ಅವ್ನು ಮೊದಲೇ ಕಮಿಡಿಯನ್, ಅವನು ಬೇರೆ ಅಲ್ಲ, ಅವನು ಸೀರಿಯಸ್ ಮ್ಯಾನ್ ಅಲ್ಲ ಅವನು. ನೋಡಿ ಇದ್ರಲ್ಲಿ ನೋಡಿ, ಆ ರಕ್ಷಿತನೂ ಅಷ್ಟೇ ಪಾಪ. ಆ ಹುಡುಗಿ ಬಾಂಬೆಯಿಂದ ಬಂದು ನೋಡಿ ಫ್ಯಾನ್ಸ್ ಇದು ನನ್ನ ಲೆಗಿನ್ಸು ಅಂತೆಲ್ಲ ತೋರಿಸಿಲ್ಲ. ಅವಳನ್ನು ತೊಗೊಂಬಂದಿದ್ದಾರೆ ಅಂದರೆ ಆ ಹುಡುಗಿನೂ ಅಷ್ಟೇ ಕನ್ನಡ ಸರಿಗೆ ಮಾತಾಡೋದಿಲ್ಲ. ಆದರೂ ಅವಳು ಮಾಡೋದೆಲ್ಲ ಒಂಥರ ಕಾಮಿಡಿ ಥರ ಕಾಣುತ್ತೆ. ಬಟ್ ಅವಳು ಪರ್ಫೆಕ್ಟಾಗಿ ಅವಳು ಹೇಳೋದು ನ್ಯಾಯವಾಗಿ ಮಾತಾಡ್ತಾಳೆ. ರಘುವಣ ಎಷ್ಟು ಒಂಥರ ಇದಾಗಿ ಮಾತಾಡ್ತಾರೆ. ಅಶ್ವಿನಿ ಗೌಡ ಒಂಥರ ಕಡಕ್ ಲೇಡಿ ಅವರು. ಆಮೇಲೆ ನಮ್ಮ ಇವ್ರು ಸಾಫ್ಟು, ಧನುಷ್ ತುಂಬ ಸಾಫ್ಟು. ಇನ್ಯಾರಿದ್ದಾರೆ? ಕಾವ್ಯ ಅವರು ಶಿ ಇಸ್ ಎ ಬ್ಯೂಟಿಫುಲ್ ಗರ್ಲ್. ನನ್ನ ಫ್ರೆಂಡ್ ಮಗಳು ಕೂಡ ಅವಳು ಕಾವ್ಯ. ಗಿಲ್ಲಿಗೆ ಯಾವ ಅಂಶಗಳು ಪೂರಕ ಆಯಿತು ಅಂತೇಳಿ ಈ ಗೆಲುವಿಗಾಗಿ? ಒಂದು ವಿಷಯ ಹೇಳ್ತೀನಿ, ಎಲ್ಲ ಸೀಸನ್ಗಳಲ್ಲೂ ಒಂದು ಜೋಡಿ ಅಂತ ಇತ್ತು. ಇವರಿಬ್ಬರು ಫ್ರೆಂಡ್ಸು, ಅದು ಕೊನೆ ತನಕ ಬಿಟ್ಕೊಳ್ಳಿಲ್ಲ ಗಿಲ್ಲಿ. ಕಾವ್ಯನೂ ಬಿಟ್ಕೊಳ್ಳಿಲ್ಲ, ಮಧ್ಯೆ ಮುನಿಸ್ಕೊಂಡಿದ್ರು, ಒಂದಾಗ್ತಿದ್ರು. ನಮ್ಮ ಸೀಸನಲ್ಲಿ ಏನಾಯಿತು, ಇಬ್ಬರಿಗೆ ಜಗಳ ಆಯಿತು, ಕೊನೆ ತನಕ ಮಾತಾಡಲೇ ಇಲ್ಲ. ಇಲ್ಲಿ ಆ ಥರ ಆಗಲಿಲ್ಲ. ಇಲ್ಲೇನಾಯಿತು, ಜಗಳ ಆಡಿದ್ರು, ನಿನ್ನ ಜೊತೆ ಮಾತು ಬಿಟ್ಟರು ಕೂಡ ಇವನೇ ಹೋಗಿ ಮಾತಾಡ್ಸಿದ್ದ. ಗಿಲ್ಲಿ ಯಾವತ್ತೂ ಸ್ನೇಹಕ್ಕೆ ಬೆಲೆ ಕೊಡ್ತಾನೆ ಸರ್, ಅದು ನಂಗೆ ಭಾರಿ ಗೊತ್ತು. ಆದರೆ ಗಿಲ್ಲಿ ವಿಜೇತ ಆಗಿರೋದು ನನ್ನ ಹೃದಯಪೂರ್ವಕ ಶುಭಾಶಯಗಳು ಹೇಳ್ತೀನಿ ಸರ್. ಅಂದರೆ ಗಿಲ್ಲಿಯ ಆ ಒಂದು ಎಲ್ಲ ನಡೆ ನುಡಿ ಇದೆಲ್ಲ ನೋಡಿ ಎಲ್ಲರೂ ತಮ್ಮನ್ನು ತಾವಲ್ಲಿ ಫೀಲ್ ಮಾಡ್ತಾ ಇದ್ರ ಅಂತ. ನಾನೂ ಗಿಲ್ಲಿ ಆದೆ ಅನ್ನೋ ರೀತಿಯಲ್ಲಿ. ಖಂಡಿತವಾಗ್ಲೂ ನೋಡಿ, ಗಿಲ್ಲಿ ಬೇರೆಯವ್ರ ಥರ ಸೂಟ್ ಆಗಲಿ ಬೂಟ್ ಆಗಲಿ ಏನಾಗ್ತಿಲ್ಲ. ಒಂದು ಹಳೆ ಪಂಚೆ ಒಂದು ಬನಿಯನ್ನು ಹಾಕ್ಕೊಂಡೇ ಬಂದಿದ್ದು. ಹನುಮಂತನೂ ಅದೇ ಥರ ಬಂದಿದ್ದು. ಆದರೆ ಗಿಲ್ಲಿ ಏನೇ ಮಾಡಿದ್ರು ತಾನೆಲ್ಲೂ ಬಿಟ್ಕೊಡ್ಲಿಲ್ಲ. ಬಿಗ್ ಬಾಸ್ಗೋಸ್ಕರ ನಾನು ಚೇಂಜ್ ಆಗಬೇಕು ಅಂದ್ಕೊಳ್ಳಿಲ್ಲ. ಅವನಾಗೇ ಇದ್ದಿದ್ದಕ್ಕೆ ಗಿಲ್ಲಿ ಗೆದ್ದಿದ್ದು ಸರ್. ಯಾವತ್ತು ನಾವಾಗಿರಬೇಕು. ಇನ್ನೊಬ್ಬರಿಗೋಸ್ಕರ ಶ್ಯಾಮ ಚೇಂಜ್ ಆಗಬಾರ್ದು, ಇನ್ನೊಬ್ಬರಿಗೋಸ್ಕರ ರಾಮ ಚೇಂಜ್ ಆಗಬಾರ್ದು. ಶ್ಯಾಮ ಆಗೇ ಇರಬೇಕು, ರಾಮ ಆಗೇ ಇರಬೇಕು, ಗಿಲ್ಲಿ ಆಗೇ ಇರಬೇಕು. ಗಿಲ್ಲಿ ಯಾವ ಥರ ಅಂದರೆ, ನಾವು ಒಡೆ ಗಿಲ್ಲಿ ಎತ್ತುವಾಗ ಇದು 3 ಗಿಲ್ಲಿ ಅಲ್ಲ, ಗಿಲ್ಲಿಗಳು ಎತ್ಕೊಂಡೋಗಿ ಮೇಲಕ್ಕೆ ಹೋಗಿ ನಮ್ಮ ಗಿಲ್ಲಿ ಗೆದ್ದಿದ್ದಾರೆ. ಗಿಲ್ಲಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು. ಅಂದರೆ ಗಿಲ್ಲಿಯ ಡೈಲಾಗ್ಗಳು, ಪಂಚಿಂಗ್ ಡೈಲಾಗ್ಗಳು, ರೈಮ್ಸ್ಗಳು, ಮತ್ತು ಸ್ಥಳದಲ್ಲೇ ಆಡಬಾರ್ದು ಆಡುವಂಥದ್ದು, ಇದೆಲ್ಲ ಸಹ ತಾವು ನೋಡಿದ್ದೀರಾ. ಸೊ ಹೇಗನ್ಸುತ್ತೆ, ಮತ್ತು ಅದನ್ನು ರಿಕಾಲ್ ಮಾಡ್ಬೋದಾ ಅಂತ ಅವತ್ತೊಂದು? ಖಂಡಿತ. ಗಿಲ್ಲಿ ಯಾವ ಥರ ಅಂದರೆ, ಯಾವುದೋ ಒಂದು ಇದು ನೋಡ್ತೀನಿ ನಾನು, ಬೇಗ ಹೊತ್ತಾಯ್ತು 10-20ಕ್ಕೆಲ್ಲ ಹೋಗ್ಬೇಕು ಅಂತಾಳೆ. ಅಕ್ಕ ನೋಡೋಕ್ಕೆ ಸುಂದರವಾಗಿದೆಯಾ, 10-20ಕ್ಕೆ ಯಾಕೆ ಹೋಯ್ತೀಯಾ, 50,000ಕ್ಕೆ ಹೋಗು, ದುಡ್ಡಾದರೆ ಸಿಗ್ತದೆ ಅಂತಾನೆ. ನಾ ಹೇಳಿದ ಬಸ್ಗೆ ಕಲ ಅಂತಾಳೆ, ಹಂಗೆ ಹೇಳು ಅಂತಾನೆ. ಆ ಥರ ಡೈಲಾಗ್ಗಳಿದೆಯಲ್ಲ, ಹೌದು, ಅವರು ಸ್ಪಾಂಟೇನಿಯಸ್ ಡೈಲಾಗ್ ಹೊಡಿತಾರೆ. ಅದು ಯಾರಿಗೂ ಸಾಧ್ಯ ಇಲ್ಲ. ಅದು ಅವ್ರಿಗೆ ದೇವ್ರು ಕೊಟ್ಟರೆ ವರ ಅಂತ ಹೇಳ್ಬೋದು. ಮನೇಲೂ ಸಹ ಖಂಡಿತ ಬಿಗ್ ಬಾಸ್ ಮನೆ ನಿಜವಾಗ್ಲೂ ಹೇಳ್ತೀನಲ್ಲ, ಅವ್ರ ತಂದೆ ತಾಯಿನ ಬಿಗ್ ಬಾಸ್ ಆ ಒಂದು ಸ್ಟೇಜ್ ಮೇಲೆ ಗಿಲ್ಲಿ ಕರ್ಕೊಂಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಯಾವ ಅಚೀವ್ಮೆಂಟ್ ಅಂದರೆ ಇದು. ಯಾರು ಉತ್ತಮ ಒಂದು ಸ್ಟೇಜ್ಗೆ ಹೋದಾಗ ಅವ್ರ ತಂದೆ ತಾಯಿನ ಕರ್ಕೋತಾರೆ, ರಿಯಲ್ ಅಚೀವ್ಮೆಂಟ್ ಅಂದರೆ ಅದು. ಸುದೀಪು ಎಂಜಾಯ್ ಮಾಡಿದಾರ ಇದನ್ನ ಅಂತ? ಯಾಕಂದರೆ ಶನಿವಾರ ಬತ್ತು ಅಂದರೆ ಕ್ಲಾಸ್ ತಗೋತಾ ಇದ್ದವರು, ಬರ್ತಾ ಸೀಸನ್ಗಳಲ್ಲಿ ಅದನ್ನು ಅವರು ಒಂಥರ ಕಾಮಿಡಿಯಾಗಿ ನಗೋದು ಎಂಜಾಯ್ ಮಾಡೋದಾಗ್ತಾಯಿತ್ತು. ತಾವು ಯಾಕಂದರೆ ಬಿಗ್ ಬಾಸಲ್ಲಿ ಇದ್ರಿ, ಸುದೀಪ್ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಿರಿ ಸರ್. ಸುದೀಪ್ ಸರ್ ಯಾವ ಥರ ಅಂದರೆ, ಅವರು ಯಾವುದು ತಪ್ಪು ಅಂತ ಹೇಳ್ತಾರೆ, ಕಾಮಿಡಿ ಅಂತ ತಗೋತಾರೆ. ನೀವು ಲಾಸ್ಟ್ ಸೀಸನಲ್ಲಿ ನೋಡ್ಬೋದು, ಒಂದು ಫಸ್ಟ್ ನೈಟ್ ಸೀನ್ ಇರುತ್ತೆ, ಅದರಲ್ಲಿ ಇವ್ರು ಏನೇನೋ ಹೇಳ್ತಾರೆ. ಅವಾಗ ಹನುಮಂತ ಒಂದು ಅಂದಾಗ ಅವ್ಳು ಫಸ್ಟ್ ನೈಟ್ ರೂಮ್ ಅಂದ, ಅವಾಗ ತುಂಬ ಎಂಜಾಯ್ ಮಾಡ್ತಾರೆ. ಸುದೀಪ್ ಸರು ಎಂಜಾಯ್ ಮಾಡೋದ್ರಲ್ಲಿ ನಂಬರ್ 1.
ಸಖತ್ ಗಿಲ್ಲಿದನ್ನಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಗಿಲ್ಲಿ ಡೈಲಾಗ್ಗಳು ಕೇಳ್ತಾ ಕೇಳ್ತಾ ಅವ್ರು ನಗೋ ಸೀನ್ಗಳು, ಆ ಒಂದು ಫೇಸ್ ಎಕ್ಸ್ಪ್ರೆಷನ್ನು ಹಾರ್ಟಿಂದ ಮಾತ್ರ ಬಂದರೆ ಸಾಧ್ಯ. ಸುಮ್ಮನೆ ನಗು ಅಂದರೆ ನಗೋಕ್ಕಾಗಲ್ಲ. ಸೊ ಹಾರ್ಟ್ಲಿ ಅವರು ಗಿಲ್ಲಿ ಸೀಸನ್ ಎಂಜಾಯ್ ಮಾಡಿದ್ದಾರೆ. ಅಂದ್ರೆ ಗಿಲ್ಲಿ ವಿಚಾರವಾಗಿ ಕೊನೆಯಲ್ಲಿ ಬಡವ್ರ ಮಕ್ಕಳು ಗೆಲ್ಲಬೇಕು, ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಡೈಲಾಗ್ಗಳಿದಾಗ್ತು. ಏನು ಸಂದೇಶ ಹೋಗ್ತದೆ ಈಗ ಗಿಲ್ಲಿಯ ಗೆಲುವಿನಿಂದ ಅಂತ? ಸರ್, ಬಡವ್ರ ಮಕ್ಕಳು ಬೆಳಿಬೇಕು, ಜೊತೆಗೆ ಟ್ಯಾಲೆಂಟು ಇದೆಯಲ್ಲ ಸರ್ ಅವ್ರಿಗೆ. ಟ್ಯಾಲೆಂಟು ಪ್ಲಸ್ ಬಡವ್ರ ಮಕ್ಕಳು ಎರಡೂ ಸೇರ್ಕೋತಿಲ್ಲ ಸರ್, ಎರಡೂ ಮಿಕ್ಸರ್ ಆಯಿತು, ಆವಾಗ ಎರಡೂ ಆಗುತ್ತೆ. ಹಾಗೆ ನೋಡೋಕ್ಕೋದ್ರೆ ಗಿಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್, ಆದ್ದರಿಂದ ಗಿಲ್ಲಿ ಗೆದ್ದಿದ್ದಾರೆ. ರೆಬಲ್ ಸ್ಟಾರ್ ಅಂಬರೀಷ್ ಮಂಡ್ಯದ ಗಂಡು, ಗಿಲ್ಲಿ ಮಂಡ್ಯದ ಹುಡುಗ ಅನ್ನೋ ಒಂದು ಮಾತಿಗೆ ಜನರಿಂದ ಆಗ್ತಾ ಇದೆ. ಸರ್ ಖಂಡಿತ. ಈಗಲೂ ನೋಡಿ, ನನ್ನ ಮನೆಯೂ ಈಗಿರೋದು ಮಂಡ್ಯ ಜಿಲ್ಲೆಯಲ್ಲೇ, ಆಲ್ಮೋಸ್ಟ್ ಆಲ್ ಮಂಡ್ಯ ಬಾರ್ಡರ್ ಆಯಿತಾ. ನಿಜವಾಗ್ಲೂ ಸಕ್ಕರೆ ನಾಡು ಅಕ್ಕರೆ ಬೀಡು. ಮಂಡ್ಯದವ್ರ ಮಾತು ಹೊರಟಿರ್ಬೋದು, ಆದರೆ ಹಾರ್ಟ್ ಯಾವತ್ತೂ ಒಳ್ಳೆಯದೇ ಸರ್. ಆದ್ದರಿಂದ ಮಂಡ್ಯ ಅಂತ ತೊಗೊಳ್ಳಿ, ಎಲ್ಲಿಂದ ಎಲ್ಲಿಗನ್ನ ತೊಗೊಳ್ಳಿ ಸರ್, ಮಂಡ್ಯ ಆ ಸುತ್ತಮುತ್ತ ಇರೋ ಪ್ರದೇಶದವರು ಇಂಡಿಯಾ ನಿಜವಾಗ್ಲೂ ಮಂಡ್ಯ ಎಲ್ಲಿದೆ ಅಂದರೆ ಇಂಡಿಯಾ ಒಳಗೆ ಇಲ್ಲ, ಇಂಡಿಯಾ ಮಂಡ್ಯ ಒಳಗಿದೆ ಅನ್ನೋರು. ಆದ್ದರಿಂದ ಹೇಳೋದಿಷ್ಟೇ, ನಿಜವಾಗ್ಲೂ ಗಿಲ್ಲಿ ಆ ಪ್ರದೇಶದವ್ರು ಯಾರನ್ನೇ ತೊಗೊಳ್ಳಿ, ನಮ್ಮ ಇನ್ನೊಬ್ಬರು ಕಾಮಿಡಿಯನ್ ಅವರು ಮಂಡ್ಯ ಜಿಲ್ಲೆಯವರೇ, ಅವರೆಲ್ಲ ಮಂಡ್ಯ ಜಿಲ್ಲೆಯವರೇ, ಆಲ್ಮೋಸ್ಟ್ ಅಲ್ಲೆಲ್ಲ ಮಂಡ್ಯ ಜಿಲ್ಲೆಯವರೇ. ನಾನು ಹೇಳೋದಿಷ್ಟೇ, ನಿಜವಾಗ್ಲೂ ಅಂಬರೀಷಣ್ಣ ಮಂಡ್ಯ, ಗಿಲ್ಲಿ ಮಂಡ್ಯ. ನಿಜವಾಗ್ಲೂ ಖುಷಿ ಆಗ್ತಿರೋದೇನೆಂದರೆ ಗಿಲ್ಲಿ ಗೆದ್ದಿರೋದು ನನಗೆ ಒಂದು ಆನಂದ ಬಾಷ್ಪ ತರ್ತಿದೆ ಅಂತ ಹೇಳ್ಬೋದು. ವಾಟ್ ನೆಕ್ಸ್ಟ್? ಯಾಕಂದರೆ ಸಾಕಷ್ಟು ಪ್ರೀತಿ ವಿಶ್ವಾಸ ಕೋಟ್ಯಾಂತರ ಜನರದು, ಯಾರೂ ಅದನ್ನ ನಿರೀಕ್ಷೆನೂ ಮಾಡಿರಲ್ಲ. ಗಿಲ್ಲಿಗಂತೂ ಅದು ಗೊತ್ತೇ ಇಲ್ಲ ಇಷ್ಟಿದೆ ಅಂತೇಳಿ. ಹೊರಗೆ ಬಂದ ಮೇಲೆ ಹೇಗಿರುತ್ತೆ ಮತ್ತು ಹೇಗಿರಬೇಕು ಸಲಹೆ ಒಬ್ಬ ಹಿರಿಯರಾಗಿ, ಒಬ್ಬ ಬಿಗ್ ಬಾಸ್ ಸ್ಪರ್ಧಿಯಾಗಿ? ನನ್ನ ಪ್ರಕಾರ ಗಿಲ್ಲಿ ಹೊರಗಡೆ ಬರ್ತಿದ್ದಾರೆ ಅಂದಿದ ತಕ್ಷಣ ಸತ್ಯವಾಗ್ಲೂ ಹೇಳ್ತೀನಿ, ಅವನ್ನ ಕೆಳಗೆ ಇಳಿಸೋದೇ ಇಲ್ಲ ಜನ. ದೊಡ್ಡ ಮೆರವಣಿಗೆ ಮಾಡಿ ಫಸ್ಟು ಅವನ ಊರಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಇದು ಮಾಡಿದ್ಮೇಲೆ ನೆಕ್ಸ್ಟ್ ಎಲ್ಲ ಸ್ಟೇಜ್ಗಳಿಗೂ ಕರ್ಕೊಂಡು ಹೋಗ್ತಾರೆ. ಗಿಲ್ಲಿ ಒಳ್ಳೆ ಡಿಮಾಂಡ್ ಆಗುತ್ತೆ. 1 ವರ್ಷ 2 ವರ್ಷ ತನಕ ಗಿಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ, ಟೈಮ್ ಊಟ ಮಾಡೋಕ್ಕಾಗಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಭಾರಿ ಒಳ್ಳೆಯದು. ಯಾವ ರೀತಿ ಬಳಸ್ಕೋಬೇಕು ಒಳ್ಳೆ ರೀತಿಯಲ್ಲಿ? ನಾನು ಹೇಳೋದಿಷ್ಟೇ, ಗಿಲ್ಲಿಯವರು ಇಲ್ಲಿ ತನಕ ಯಾವುದೋ ಒಂದು ಚೂರು ಅಹಂಕಾರ ಇಲ್ಲದೇ ಬಂದಿದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಕೃಷ್ಣದೇವರ ಫಿಲಮ್ ನೋಡಿರ್ಬೋದು, ಅದರಲ್ಲಿ ಪಂತುಲು ರಾಜ್ಕುಮಾರ್ಗೆ 3 ಏಟು ಹೊಡಿತಾರೆ ಕಪ್ಪಾಳಕ್ಕೆ. ನೀನು ರಾಜ ಆಗಿದೆ ಅಂದಿದ ತಕ್ಷಣ ಅಹಂಕಾರ, ದ್ವೇಷ ಇದನ್ನೆಲ್ಲ ಬಿಟ್ಬಿಡು ಅಂತ. ನಾನು ಹೇಳೋದಿಷ್ಟೇ, ಗಿಲ್ಲಿ ಈಚೆ ಬಂದಿದ ತಕ್ಷಣ ಗಿಲ್ಲಿಯಾಗೇ ಇರಲಿ, ಬೇರೆಯವ್ರ ಮಾತು ಕೇಳೋದು ಬೇಡ. ಗಿಲ್ಲಿ ಯಾವ ಥರ ಇದೆ ಅದೇ ಥರ ಇರಲಿ, ಅಹಂಕಾರ ಯಾವತ್ತೂ ಬರೋದು ಬೇಡ ಅಂತ ಕೇಳ್ಕೊತೀನಿ. ಇದು ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂಥ ಸ್ನೇಕ್ ಶ್ಯಾಮ್ ಅವರ ಮಾತು. ಮಂಡ್ಯದ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅನ್ನೋ ಮಾತನ್ನು ಗಿಲ್ಲಿ ನಿಜ ಮಾಡಿದ್ದಾರೆ. ಈಗ ಹೇಗಿದ್ದಾರೆ, ಹಿಂದೆ ಹೇಗಿದ್ರು, ಮುಂದೆಯೂ ಸಹ ಗಿಲ್ಲಿ ಅದೇ ರೀತಿ ಇರಲಿ, ಬದಲಾಗದಿರಲಿ, ಅಹಂಕಾರ ಬಾರದಿರಲಿ, ಎಲ್ಲವೂ ಸಹ ಒಳಿತಾಗಲಿ ಅನ್ನೋ ಒಂದು ಆಶಯವನ್ನು ಸ್ನೇಕ್ ಶ್ಯಾಮ್ ಅವರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9.